ನೀವು ಜಿನ್ನಾ ಅವರು ಮುಸ್ಲಿಂ ಲೀಗ್ ನ ಭಾವನೆಗಳಿಗೆ ಬೆಲೆ ಕೊಟ್ಟು, ಯಾಕಂದ್ರೆ ಅಖಂಡ ಭಾರತ ಬೇಕಿತ್ತು, ಹಾಗಾಗಿ ಅದನ್ನ ಗೌರವಿಸಿ ಪುರಸ್ಕರಿಸಿ 2 ಸ್ಟ್ಯಾನ್ಸಾ ಮಾಡಿದ್ರಿ. ಅದಾದ್ಮೇಲೆ ಏನಾಯ್ತು? ಜಿನ್ನಾ ಅವರು ಅಖಂಡ ಭಾರತವನ್ನ ಏನ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಮುಸ್ಲಿಂ ಲೀಗ್ ಏನಾಯ್ತು ಅನ್ನೋದು ಗೊತ್ತಿದೆ. 4 ಪಾರಗಳನ್ನ ಕತ್ತರಿಸಿದ ಮೇಲೂ ಕೂಡ ಅಖಂಡ ಭಾರತಕ್ಕೆ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಯಾರಿಗೋಸ್ಕರ, ಯಾವ ಮರ್ಯಾದೆಗೋಸ್ಕರ ಸಿಡಬ್ಲ್ಯೂಸಿ ಈ ತರದ ನಿರ್ಣಯ? ಕಾಂಗ್ರೆಸ್ 1937 ಒಂದು ತೀರ್ಮಾನ ತೆಗೆದುಕೊಳ್ತು. ಅಖಂಡ ಭಾರತದ ಪರಿಕಲ್ಪನೆಯಲ್ಲಿ ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆ, ಧರ್ಮ, ಭಾಷೆ, ಜಾತಿ ಎಲ್ಲವನ್ನ ಬಿಟ್ಟು ಭಾರತ ಎನ್ನುವ ಪರಿಕಲ್ಪನೆಗೆ ಏನು ನಾವು ಅಕ್ಸೆಪ್ಟ್ ಮಾಡಿದ್ವಿ, ಅದೇ ಪರಿಕಲ್ಪನೆಯನ್ನು ಮುಂದಕ್ಕೆ ಹೋಗ್ತಾ ಇದ್ವಿ. ಬಿಜೆಪಿಯ ರಾಜಕೀಯ ನಾಟಕ ನಾನು ತುಂಬಾ ಕ್ವಿಕ್ಲಿ ಸರ್ ನಿಮಗೆ ಪ್ರಶ್ನೆ ಕೇಳಬೇಕು, ಬಟ್ 10 ಸೆಕೆಂಡ್ ರಿಯಾಕ್ಟ್ ಮಾಡಿ. ರಜಾಕ್ ಅವರ ಪ್ರಶ್ನೆ. ನನ್ನ ರಿಯಾಕ್ಷನ್ ಅಲ್ಲ, ನಾನು ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ರಘು ದೊಡ್ಡೇರಿ ಅವರು ಬಿಟ್ಟಿರ್ತಕ್ಕಂಥ ರೀಲ್ ಏನಿದೆ ಅದನ್ನ ಎಳೆಯಾಗಿ ಬಿಡಿಸಬೇಕು. ಫಸ್ಟ್ ಏನು ಅಂತ ಹೇಳಿದ್ರೆ 1906 ಅಲ್ಲಿ ಇದೇ ಇವತ್ತಿನ ಬಾಂಗ್ಲಾದೇಶ್ ಬರ್ಸೇಲಿ ಅಂತಕ್ಕಂತಹ ಒಂದು ಹಳ್ಳಿ ಅಂದ್ರೆ ಅಥವಾ ಒಂದು ಸಣ್ಣ ಟೌನ್ ಅಲ್ಲಿ ಆವತ್ತು ಹಿಂದೂಸು ಮತ್ತು ಮುಸಲ್ಮಾನರು ಪ್ರತಿಯೊಬ್ಬರು ಸಹ ಒಂದೇ ಮಾತರಮ್ನ 6 ಸ್ಟ್ಯಾನ್ಸಾನ ಆಡಿ ಆವತ್ತು ಪ್ರೊಸೆಷನ್ ಹೋಯ್ತು. 1937 ವರೆಗೂ ಯಾವುದೇ ಮುಸಲ್ಮಾನರಿಗೆ ಇದರ ಬಗ್ಗೆ ಆಕ್ಷೇಪಣೆ ಇರಲಿಲ್ಲ. ಎಲ್ಲಾ ಯಾವುದೇ ಕಾರ್ಯಕ್ರಮಗಳಾದಾಗಲೂ ಸಹ ನಾಡ್ಕೊಂಡ್ ಬರ್ತಾ ಇದ್ರು. 1937 ಅಲ್ಲಿ ಆವತ್ತಿನ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಅಲಿ ಜೋಹರ್ ಅಂತಕ್ಕಂಥವರು ಅವತ್ತು ಮೊದಲ ಬಾರಿಗೆ ಅಬ್ಜೆಕ್ಷನ್ ಹಾಕ್ತಾರೆ. ಯಾರು ಆಡ್ತಾ ಇದ್ರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಪ್ಪ ನಿಲ್ಸಪ್ಪ ನೀನು ಅಂತ ಹೇಳ್ತಾರೆ. ಆವತ್ತು ಅಲ್ಲೇ ಇದ್ದಂತಹ ನೆಹರು ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳಿರ್ಬೋದು ಅವ್ರಿಗೆ ಹೇಳಬೇಕಾಗಿತ್ತು ಏನು ಅಂತ ಹೇಳಿದ್ರೆ, ನಿಮ್ಮ ಮುಸಲ್ಮಾನ ಧರ್ಮದಲ್ಲೂ ಸಹ ಸೂರೆ 31/14, 46/15 ಎರಡರಲ್ಲೂ ಸಹ ಏನ್ ಹೇಳುತ್ತೆ ಅಂದ್ರೆ ನೇಚರ್ ಮತ್ತು ಪ್ರಕೃತಿನ ಒಪ್ಕೊಳ್ತಕ್ಕಂತಹದ್ದು ಇದೆ. ಅದರಿಂದಾಗಿ ನೀವು ಏನ್ ಹೇಳ್ತಿದ್ದೀರಾ, ಒಂದ್ ನಿಮಿಷ ಅಣ್ಣ, ದಯವಿಟ್ಟು ನಾನು ಮುಗಿಸಿದ ಮೇಲೆ ದಯವಿಟ್ಟು ಮಾತಾಡಿ. ನೀವು ಕರೆಕ್ಟ್ ಮಾಡಿರಂತೆ ಸರ್, ನೀವು ಕರೆಕ್ಟ್ ಮಾಡಿ. ಒಂದ್ ನಿಮಿಷ, ನಾನು ನನ್ನ ಒಪಿನಿಯನ್ ಹೇಳಕ್ಕೆ ನನಗೆ ಅಧಿಕಾರ ಇದೆ. ನಿಮ್ಮ ಒಪಿನಿಯನ್ ನೀವು ನಿಮ್ಮ ಒಂದ್ ನಿಮಿಷ ನೋಡಿ, ಬೇರೆ ಇದು ಸರಿ ಇಲ್ಲ. ಇದು ನೋಡಿ, ಪ್ರತಿ ಸತಿನೂ ಸಹ ಈ ರಜಾಕ್ ಅವ್ರು ಬಂದಾಗ ಎಲ್ಲೆಲ್ಲ ಹೋಗುತ್ತೆ, ಸರಿಯಾಗಿರೋದಿಲ್ಲ. ನಾನು ಹೇಳ್ತೀನಿ, ಈ ಎರಡೂ ವಿಚಾರಗಳನ್ನ ಅವತ್ತು ಮನದಟ್ಟು ಮಾಡಿಕೊಟ್ಟಿದ್ರೆ ಪ್ರಾಬಲಿ ಮೊಹಮ್ಮದ್ ಅಲಿ ಜವಹರ್ ಅವರು ಒಪ್ಕೊಂಡಿರೋದು, ಮೊಹಮ್ಮದ್ ಅಲಿ ಜಿನ್ನಾನು ಒಪ್ಕೊಂಡಿರೋದು, ಪ್ರತಿಯೊಬ್ಬರು ಒಪ್ಕೊಂಡಿರೋರು. ವಿಚಾರ ಏನಾಯ್ತು ಅವಾಗ ಅಂತ ಹೇಳಿದ್ರೆ, ನಾವು 1937 ಇಂದ 1950 ಮಧ್ಯದಲ್ಲಿದ್ದಂತಹ ಕಾಂಗ್ರೆಸ್ ಪಾರ್ಟಿ ಏನಿತ್ತು, 1950 ನಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲೇ ಪ್ಯಾರಾ ವಾಲ್ಯೂಮ್ 12 24th January 1950 ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, 6 ಸ್ಟ್ಯಾನ್ಸಾ ಯಾವುದೇ ರೀತಿ ಅಬ್ಜೆಕ್ಷನಬಲ್ ಅಲ್ಲ. ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ದಂತ ಮಾತನ್ನ ನಾನು ರಿಪೀಟ್ ಮಾಡ್ತೀನಿ. ಯಾವುದೂ ಅಬ್ಜೆಕ್ಷನಬಲ್ ಅಲ್ಲ. ಅದನ್ನ ನಾವು ನ್ಯಾಷನಲ್ ಸಾಂಗ್ ಅಂತ ಒಪ್ಕೊಂಡಿದ್ವಿ, ನ್ಯಾಷನಲ್ ಆಂಥಮ್ ಅಂತ ಏನು ಒಪ್ಕೊಂಡಿದ್ವಿ, ಇದನ್ನ ಆಡಿ ಅಂತ ಹೇಳ್ತಾರೆ. ತದನಂತರದಲ್ಲಿ ಏನಂತ ಹೇಳಿದ್ರೆ 2 ಅಬ್ಸರ್ವೇಷನ್ಸ್ ಕೋರ್ಟ್ ಮಾಡುತ್ತೆ. ಮಡ್ರಾಸ್ ಹೈಕೋರ್ಟ್ 2017 ಜುಲೈಯಲ್ಲಿ ಮಾಡಿದಂತ ಅಬ್ಸರ್ವೇಷನ್ ಅಲ್ಲಿ ಏನ್ ಹೇಳುತ್ತೆ, ಪ್ರತಿ ವಾರ ಮಿನಿಮಮ್ ಒಂದೇ ಮಾತರಮ್ನ 6 ಸ್ಟ್ಯಾನ್ಸ್ ಆಡಿಸಬೇಕು. ಗವರ್ನಮೆಂಟ್ ಆಫೀಸರ್ಸ್ ಮತ್ತು ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಆದ್ರೂ 6 ಸ್ಟ್ಯಾನ್ಸ್ ಆಡಿಸಬೇಕು ಅಂತ. ದ ಸೇಮ್ ಥಿಂಗ್ ವಾಸ್ ಅಪ್ಲಿಫ್ಟೆಡ್ ಬೈ ಹೈಕೋರ್ಟ್ ಆಫ್ ಡೆಲ್ಲಿ ಇನ್ 2022 January. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ 6th February 2026 ಇದನ್ನ ಕಾನೂನಾಗಿ ಮಾಡಿ ಏನಂದ್ರೆ ಪ್ರತಿಯೊಂದನ್ನು ಸುಮ್ಮನೆ ನೋಡಪ್ಪ, ನಾನು ಮಾತಾಡೋದಿಲ್ಲ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡೋಣ, ನೀವು ಮಾತಾಡ್ಬೇಕಾದ್ರೆ ನಾನು ಒಂದ್ ನಿಮಿಷ, ಒಂದ್ ನಿಮಿಷ ನೀವು ಕೇಳಿ. 3 ವರ್ಷ ರಾಜಕೀಯ ಮಾಡಕ್ಕಾಗ್ಲಿಲ್ಲ. 3 ವರ್ಷನ 100 ವರ್ಷನ 100 ವರ್ಷ 100 years. ಒಂದ್ ನಿಮಿಷ ಇರ್ತಾರೆ, RSS 100 years. ಒಂದ್ ನಿಮಿಷ ಇವ್ರಿಗೆಲ್ಲ ಏನಂದ್ರೆ 2022 ಮತ್ತು 2017 ನಲ್ಲಿ ಬಂದಂತಹ ಕೋರ್ಟ್ ವರ್ಡಿಕ್ಟ್ಸ್ ಮೇಲೆ 2026 ಕಾನೂನಾಗಿದೆ. ಆಗ ಏನ್ ಹೇಳುತ್ತೆ, ಆಮೇಲೆ ಫ್ಲಾಗ್ ಕೋಡ್ ಪಾಪ ಆಗ್ಲಿಂದ ರಘು ದೊಡ್ಡೇರಿ ಅವರು ತುಂಬ ಕಾಂಗ್ರೆಸ್ನ ತುಂಬಾ ಜನ ನಾಯಕರು ಮಾತಾಡ್ತಾರೆ. 2007 ಬಂದಂತಹ ಫ್ಲಾಗ್ ಕೋಡ್ ಏನಿದೆ ಮ್ಯಾಂಡೇಟ್ ಮಾಡಿದೆ, ನಾವು ಪ್ರತಿಯೊಬ್ಬರು ಸಹ ಯಾವ ರೀತಿ ಫ್ಲಾಗ್ ಹಾಯಿಸ್ಟ್ ಮಾಡಬೇಕು, ಯಾವ ರೀತಿ ಗೌರವಿಸಬೇಕು ಅಂತ ಹೇಳಿ ನಾವು ಸಹ ಅದಕ್ಕೆ ಪ್ರತಿಯೊಬ್ಬರು ಸಹ ಕಟ್ಟುಬದ್ಧರಾಗಿದೆ. ಅದಕ್ಕಿಂತ ಹಿಂದೆ ಏನಿತ್ತು, ಫ್ಲಾಗ್ ಕೋಡ್ ಇರಲಿಲ್ಲ. ಫ್ಲಾಗ್ ಕೋಡ್ ಇಲ್ಲದೆ ಇದ್ದಾಗ ನನ್ನ ಆಪ್ಷನ್ ಆಗಿತ್ತು. ಅದು ಯಾರ್ಯಾರ ಆಪ್ಷನ್ ಆಗಿತ್ತು ಅವ್ರ ಇಂಡಿವಿಜುವಲ್ ವಿಚಾರ. ಒಂದೇ ಮಾತ್ರ ವಿಚಾರ. ಒಂದ್ ನಿಮಿಷ 6 ಜನ ಮುಗಿಸ್ತೀನಿ. 4ನೇ ಸ್ಟ್ಯಾನ್ಸಾ 5ನೇ ಸ್ಟ್ಯಾನ್ಸಾದಲ್ಲಿ
ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮಾತೆ ಅಂದ್ರೆ ಒಂದು ಮಾತೆ ನಾವು ಯಾವ ಪ್ರಕೃತಿಯನ್ನು ಒಪ್ಕೊಳ್ತಾ ಇದ್ದೇವೆ ಆ ಮಾತೆಗೆ ನಾವು ಶರಣಾಗಬೇಕು ಅಂದ್ರೆ ನಾವೆಲ್ಲವನ್ನೂ ಒಪ್ಕೊಳ್ತೇವೆ, ನಿನ್ನನ್ನು ಒಪ್ಕೊಳ್ತಾ ಇದ್ದೇವೆ. ಅದರಲ್ಲಿ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮೀ ದುರ್ಗೆ ಮತ್ತು ಸರಸ್ವತಿ ನೀನೇ ಅಮ್ಮ, ಭಾರತ ಮಾತೆ ನೀನೇ ನಮಗ್ ದೇವಿ, ಅದರಿಂದಾಗಿ ನೀನು ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಅದ್ರಲ್ಲಿ ತಪ್ಪೇನಿದೆ? ಯಾರಿಗೆ ಅಬ್ಜೆಕ್ಷನಬಲ್? ಅಬ್ಜೆಕ್ಷನಬಲ್ ಯಾರು ಜಮಾತ್ಸ್ ಇರ್ತಾರೆ ಅಂತವ್ರು ಮಾತ್ರ. ಸಾಧಾರಣ ಮುಸಲ್ಮಾನರಿಗೆ ಯಾರು ಅಬ್ಜೆಕ್ಷನ್ ಇಲ್ಲ. ಕೇವಲ ಯಾರು ಹೇಳಿದ್ದು? ನಾನು